ಹಾಗೆ ಇವತ್ತು ಮಾಧ್ಯಮಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಲ್ಸೋ ಈಸ್ ವೆರಿ ಕ್ಲಿಯರ್, ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇವ್ರು ಚರ್ಚೆಗೆ ಬರಂಗಿದ್ರೆ ಅದಕ್ಕೂ ಸಿದ್ಧ ಇದ್ದೇವೆ. ಆ ಕಡೆ ಬಾವಿಗೆ ಬಿದ್ದು ಪ್ರೊಟೆಸ್ಟು ಮಾಡ್ತಾ ಇಲ್ಲ, ಇದ್ದಲ್ಲೇ ಕೂಗಾಡ್ತಾ ಇದ್ರೆ, ಕಲಾಪ ಹಾಳು ಮಾಡ್ತಾ ಇದ್ರೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಬರದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವೆಲ್ಲನೂ ಕೂಡ KPSC ಅಧ್ಯಕ್ಷರಿಗೆ ರಕ್ಷಣೆ ಮಾಡಲಿಕ್ಕೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ, ಮೋಹನ್ ಭಾಗವತ್ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇದು ನಡೀತಾ ಇರೋದು ಅಷ್ಟೇ, ಬೇರೆದೇನೂ ಇಲ್ಲ. ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದೀವಲ್ಲ ಸರ್. ಎಕ್ಸಾಕ್ಟ್ಲಿ ಸರ್, 3 ದಿನ ಆಗಿದೆ. ನಾವು ಚರ್ಚೆಗೆ ರೆಡಿ ಇದ್ವಲ್ಲ, ಅವ್ರು ಯಾಕೆ ರೆಡಿ ಇಲ್ಲ? ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಬೇಸೆದ್ಬಿಟ್ಟು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ. ಇದು ಇವತ್ತು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ. ನಾವು ಇಲ್ಲ, ಒಂದು ನಿಮಿಷ, ನಾವು ಎಲ್ಲಿ ನೋಟಿಸ್ ಕೊಟ್ಟಿದ್ದಾರೆ? ಕೊಟ್ಟೇ ಇಲ್ಲ ಅವರು. ನಾವೇನು ಮೊದಲೇ ದಿನದಿಂದ ಏನು ಹೇಳ್ತಾ ಇರೋದು, ನೋಡ್ರಪ್ಪ, ನೀವು ಚರ್ಚೆ ಮಾಡಬೇಕು ಅಂದರೆ ನಾವು ತಯಾರಿದ್ದೇವೆ. ಏನು ಪ್ರಶ್ನೆ ಕೇಳಿದ್ರು ಕೂಡ ನಾವು ತಯಾರಿದ್ದೇವೆ. ನೀವು CID ತನಿಖೆ ಬಗ್ಗೆ ಕೇಳ್ತೀರಾ, SIT ಬಗ್ಗೆ ಕೇಳ್ತೀರಾ, ನಿಗಮದ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಕೇಳ್ತೀರಾ, ನಾಗೇಂದ್ರ ಅವ್ರ ಪಾತ್ರದ ಬಗ್ಗೆ ಕೇಳ್ತೀರಾ, CBI ಬಗ್ಗೆ ಕೇಳ್ತೀರಾ, IT ಬಗ್ಗೆ ಕೇಳ್ತೀರಾ, ED ಬಗ್ಗೆ ಕೇಳ್ತೀರಾ, ಎಲ್ಲದಕ್ಕೂ ನಾವು ತಯಾರಿದ್ದೇವೆ ಅಂತಲೇ ಹೇಳ್ತಾ ಇರೋದಲ್ಲ. ಯಾವುದಕ್ಕೆ ಹೇಳಿದರೆ? ಯಾರಾದರೂ ಒಬ್ಬರನ್ನ ಪ್ರಸ್ತಾಪ ಮಾಡಿದ್ರೆ ಹೇಳಿ ಸರ್. ಸುಮ್ಮನೆ ನಿಂತಲ್ಲಿ ಈ ಸಂತೆನಲ್ಲಿ ಕೂಗ್ತಾರಲ್ಲ, ಹಂಗೆ ಕೂಗಾಟ ಮಾಡಿದ್ರೆ ಹೆಂಗೆ ಉತ್ತರ ಕೊಡೋಕ್ಕಾಗ್ತದೆ ನಾವು? ಅದಕ್ಕೆ ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿದ್ದು ಇವತ್ತು ನಮ್ಮ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಬಹಿರಂಗವಾಗಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ. ಮತ್ತು ನಾವು ಒಫಿಷಿಯಲ್ ಆಗಿ DCM ಅವ್ರ ಮುಖಾಂತರ ನಾವು ಸ್ಟೇಟ್ಮೆಂಟ್ ಕೂಡ ನೀಡಿದ್ದೇವೆ. ಇನ್ನೇನು ಮಾಡ್ಬೇಕು ಹೇಳಿ? ಬೇರೆ ದಾರಿ ಇದ್ದರೆ ತೋರಿಸಿ, ಮದನ್ನು ಮಾಡೋಕ್ಕೆ ರೆಡಿ ಇದ್ದೀವಿ. ನೋಡಿ, ಯಾವುದರಲ್ಲಿ ಅವ್ರ ಹೆಸರಿದೆ ಇವರೇ? ನಿಮ್ಮ CID ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಇದೆಯಾ? SIT ಒಂದು ನಿಮಿಷ, SITನಲ್ಲಿ ಇದೆಯಾ? ನೀವೇನು ಹೇಳ್ತಾ ಇರೋದು CBI ಮತ್ತು ED ಚಾರ್ಜ್ ಶೀಟ್ನಲ್ಲಿ ಇದೆ ಅಂತ. ಅದು ಫಸ್ಟ್ ಚಾರ್ಜ್ ಶೀಟ್ನಲ್ಲಿ ಇರಲಿಲ್ಲ, 2ನೇ FIRನಲ್ಲಿ ಬಂತು. ನಮಗೆ ಒಂದು ನಿಮಿಷ ಸರ್, CBI ಅವರು ಸ್ಯಾಂಕ್ಷನ್ ಅವರು ನಮ್ಮ ಹತ್ರ ಪರ್ಮಿಷನ್ ಕೇಳಿಲ್ಲ, ತನಿಖೆಗೂ ಕೇಳಿಲ್ಲ. ಇಂಟರ್ ಸ್ಟೇಟ್ ಬ್ಯಾಂಕ್ ಅಕೌಂಟ್ಸ್ ಇದೆ, ಇಂಟರ್ ಸ್ಟೇಟ್ ಮನಿ ಲಾಂಡ್ರಿಂಗ್ ಇರ್ಬೋದು ಅಂದ್ಬಿಟ್ಟು ಅವ್ರು ಸೋಮೋಟೋ ತೊಗೊಂಡಿರೋದು. ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಅವ್ರು ಅಫಿಷಿಯಲ್ ಆಗಿ ಏನೂ ಕೊಟ್ಟಿಲ್ಲ. ಯಾವುದಕ್ಕಂತ ಉತ್ತರ ಕೊಡಬೇಕಾಗುತ್ತೆ? ನಾವು ಸರ್ಕಾರ ನಡೆಸ್ತಾ ಇದ್ದೀವಲ್ಲ. ಸುಮ್ಮನೆ ಇವರು ವಾಟ್ಸಪ್ನಲ್ಲಿ ಬರೋದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬರೀಲಿ, ED ಅವ್ರು ಬರೀಲಿ ನಮಗೆ. ಯಾಕೆ ಕೊಡಬೇಕಾಗಿತ್ತು ಅವರು? ನೋಡಿ, ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದು. ನಾವು ಹೇಳಿದ್ರಿ, ಅವ್ರು ತಪ್ಪಿದ್ರೆ ವಿ ವಿಲ್ ನಾಟ್ ಪುಟ್ ಯು ಬ್ಯಾಕ್ ಇನ್ ಟು ಕ್ಯಾಬಿನೆಟ್ ಅಂತ. ತಪ್ಪಿರಲಿಲ್ಲ ಆದಮೇಲೆ ಅಲ್ವಾ SIT ತನಿಖೆ ಆದಮೇಲೆ ತಾನೇ ಅವ್ರಿಗೆ ತೊಗೊಂಡಿದ್ದು. ಆಮೇಲೆ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಯಾರೋ ಡೆತ್ ನೋಟ್ ಬಿಟ್ಟು ಹೋಗಿದ್ರು ಸರ್, ಡೆತ್ ನೋಟ್ ಬಿಟ್ಟು ಹೋಗಿದ್ರು. ನಿಮ್ಗೆ ಗೊತ್ತಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ನೋಡಿ. ಅದು ನೀವು ದಯವಿಟ್ಟು ಕಂಟೆಂಟ್ ನೋಡಿ, ಹೋಲಿಕೆ ಮಾಡಿದ್ರೆ ಕರೆಕ್ಟಾಗಿ ಮಾಡೋಣ. BJP ಅವ್ರ ಥರ ಹೋಲಿಕೆ ಅಲ್ಲ, ಕರೆಕ್ಟಾಗಿ ವೈಜ್ಞಾನಿಕವಾಗಿ ಲಾಜಿಕಲಿ ನಾವು ಮಾಡೋಣ. ಈಗ ಅಲ್ಲಿ SIT ಆಗಿದೆ, ನಮ್ಮ CID ತನಿಖೆ ಆಗಿದೆ, ಅಲ್ಲೆಲ್ಲೂ ಇವ್ರದ್ದು ಪ್ರಸ್ತಾಪನೇ ಬಂದಿಲ್ಲ. ಇವರು CBI IT ED ಹೆಂಗೆ ಗೊತ್ತಲ್ವಾ? ನಾಳೆ ನಿಮ್ಮ ಹೆಸರು ಹಾಕ್ತಾರೆ, ನನ್ನ ಹೆಸರು ಹಾಕ್ತಾರೆ ಮೇಲಿಂದ ಆದೇಶ ಬಂದರೆ. ಈಗ ನೀವು ಜನರ ನಂಬಿ ಮತ್ತು ನಿಮ್ಮ ಅನುಭವವನ್ನು ನಂಬಿ. ಇಲ್ಲ, ನಿಮ್ಮ ಅನುಭವ ಆಯಿತು, ಜನನೂ ಬಿಟ್ಬಿಡಿ, ನನಗೂ ಬಿಟ್ಬಿಡಿ. ಇದು ಯಾಕೆ ಹೇಳ್ತೀನಿ ಅಂದರೆ, ಹಿಂದೆ ಕೂಡ ನಮ್ಮ ಸರ್ಕಾರಗಳ ತನಿಖೆ ಮಾಡಿದಾಗ ನಿಮ್ಮ ಬೆಳ್ಳಾರಿ ಪ್ರಕರಣ ಇರ್ಬೋದು, ಗಣೇಶರ್ ಪ್ರಕರಣ ಇರ್ಬೋದು, ಹಲವಾರು ಪ್ರಕರಣಗಳಿರ್ಬೋದು, ಪರೇಶ್ ಮೇಸ್ತಾ ಪ್ರಕರಣ ಇನ್ಕ್ಲೂಡೆಡ್, ನಾವೇನು ತನಿಖೆ ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟು. BJP ಅವರು CBI ಕೊಡಿ ಅಂದಾಗ ನಾವು CBI ಕೊಟ್ಟಾಗ CBI ಇಲ್ಲ, ಕರ್ನಾಟಕ ರಾಜ್ಯ ಪೊಲೀಸವರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ, ಅವ್ರ ತನಿಖೆ ಕರೆಕ್ಟಾಗಿದೆ ಅಂತ ಅವರೇ ತಾನೇ ಕ್ಲೀನ್ ಚೀಟ್ ಕೊಟ್ಟಿರೋದು. ನನ್ನನ್ನು ನಂಬೇಡಿ, ನಿಮ್ಮ ಅನುಭವನ ನಂಬಿ, ಹಿಂದಿನ ಏನು ದಾಖಲೆಗಳಿದೆ ಅದನ್ನು ನಂಬಿ. ನೋಡಿ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್, ಒಂದು ನಿಮಿಷ ಸರ್, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ತೆಗಿಲಿಕ್ಕೆ ಅಧಿಕಾರ ಇದೆಯಾ ನಮಗೆ? ನೀವೇ ಹೇಳಿ. ಸದನದಲ್ಲಿ ಚರ್ಚೆ ಮಾಡಿದಾಗ ನಾನೇನು ಹೇಳಿದೆ? ಎಲ್ಲ ರಾಜ್ಯಗಳು ಬರಲಿ, ವಿ ಆರ್ ಓಪನ್.
ವಿಲ್ ಮೇಕ್ ಒನ್ ಲೆಜಿಸ್ಲೇಷನ್, ಒಂದು ಶಾಸನ ಮಾಡಿಬಿಟ್ಟು ಇದು ಸ್ಟೇಟ್ ಕಮಿಷನನ್ನೇ ತೆಗೆಯೋಣ. ಕೆ ಇ ಇದೆ, ಬೇರೆಯವ್ರ ಮುಖಾಂತರ ಮಾಡಿಸ್ಬೋದು. ಈಗ ನಾನೇನು ಹೇಳ್ತಾ ಇರೋದು, ಯಾವಾಗ ಬೇಕಾ ಅವಾಗ KPSC ಅಧ್ಯಕ್ಷರು BJP ಅವರು, ಯಾವಾಗಿಲ್ಲ ಅವಾಗ ಕಾಂಗ್ರೆಸ್ನವರು. ಅದು ಹೆಂಗಾಗ್ತದೆ? ಮೆಂಬರ್ ಮಾಡಿದ್ದವರು, ಅಧ್ಯಕ್ಷರು ಮಾಡಿದ್ದವರು, ವಿಜೇಂದ್ರ ಅವ್ರ ಫೋಟೋ ಇರೋದು ಅವ್ರ ಮನೆಯಲ್ಲಿ, ಆದರೆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಮಾತ್ರ ಕಾಂಗ್ರೆಸ್ನವರು. ಅದು ಹೆಂಗೆ? ಯಾವ್ದು ಹೇಳಿ ಸರ್? ಎಲ್ಲನೂ ತಗೊಂಡು ಹೋಗ್ತಾ ಇದ್ದೀವಲ್ಲ. ಈಗ ಯಾವ್ದು ನಮಗೆ ಸಿಕ್ಕಿದೆ ಎಲ್ಲನೂ FIR ಮಾಡಿಸಿದ್ದೀವಲ್ಲ ಆಲ್ಮೋಸ್ಟ್, ಎಕ್ಸೆಪ್ಟ್ ಫಾರ್ 2 cases. ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಹ್ಯಾವ್ ಡನ್. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಇದು ಒಳ್ಳೆಕತ್ತ ಇದೆ, ಆಪೋಸಿಷನ್ನಲ್ಲೂ ನಾನೇ ಉತ್ತರ ಕೊಡಬೇಕು, ರೂಲಿಂಗಲ್ಲಿದ್ದಾಗ ನಾನೇ ಅವ್ರಿಗೆ ಉತ್ತರ ಕೊಡ್ಬೇಕಂದ್ರೆ ಅದಂಗೆ? ಅವರೆಲ್ಲಿದ್ದಾರೆ? ಯಾಕೆ ಅವ್ರಿಗೆ ಈ ಪ್ರಶ್ನೆಗಳಿಲ್ಲ? ಎಲ್ಲ ಕಠಿಣ ಪ್ರಶ್ನೆಗಳು ಯಾಕೆ ನಮ್ಮ ಪಕ್ಷಕ್ಕೆ, ನನಗೆ, ಅವ್ರಿಗೆ ಯಾಕೆ ಕೇಳ್ತಾ ಇಲ್ಲ KPSC ಬಗ್ಗೆ? ಯಾವ ಪ್ರಕರಣ? ಸ್ಟೇಟ್ಮೆಂಟ್ ಆಗಿದೆ ಸ್ವಾಮಿ, ಕೇಳಂಗಿದ್ರೆ ಕೇಳಲಿ, ಅವರು ಪ್ರಶ್ನೆಗಳು ಕೇಳಲಿ. ಏನು ಅವ್ರು ಹೇಳ್ದಂಗೆ ನಾವು ಕ್ಯಾಬಿನೆಟ್ ರಚನೆ ಮಾಡೋಕ್ಕಾಗುತ್ತಾ? ಅವ್ರು ಹೇಳ್ದಂಗೆ ನಾನು ಪಾರ್ಟಿ ನಡ್ಸೋಕ್ಕಾಗ್ತದ? ನಾನು ಹೇಳಿಲ್ವಾ ಇದು PM ಕೇರ್ ಫಂಡ್ಸು, ರಾಮ ಮಂದಿರದಲ್ಲಿ ಆರ್ದಂಥ ಕಳ್ತನ ಮತ್ತು KPSC ಹಗರಣ, ಈ ಮುಚ್ಚಾಕ್ಲಿಕ್ಕೆ ಇವತ್ತು ಅವರು ನಾಟಕ ಮಾಡ್ತಾ ಇರೋದು.